ನಮಸ್ತೆ, ನನ್ನ ಹೆಸರು ಅಸ್ಲಂ ಅಂತೇಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ತ್ಯಾವಣಿಗೆ. ಇವತ್ತು 50,000ದಿಂದ ಹಿಡಿದು 1,00,000 ತನಕ ಹಸುಗಳಿದಾವೆ ಸರ್ ನನ್ನ ಹತ್ರ. ತ್ಯಾವಣಿಗೆ ಯಾವ್ಯಾವ ಜಾತಿ ಹಸುಗಳು ಸರ್? HF, ಕ್ರಾಸು, ಜರ್ಮನು ಎಲ್ಲ ಇದೆ ಸರ್. ಯಾವ ತಳಿ ಬೇಕು ಆ ತಳಿ ಎಲ್ಲ ಇದೆ ಸರ್. ಆಯ್ಕೆ ಮಾಡ್ಕೊಳ್ಬೋದು. ಜವಾರಿಂದಾನು ಹಿಡಿದು ಎಲ್ಲ ಇದೆ. 2 ಹಲ್ಲು, 4 ಹಲ್ಲು, 6 ಹಲ್ಲು. ಬಂಧುಗಳೇ ನಮಸ್ತೆ. ಎಲ್ಲರೂ ಮೋಸ್ಟ್ಲಿ ಟಿಫನ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅಂದ್ಕೊತೀನಿ. ಇದು ಬೆಳಗ್ಗೆ ವಿಡಿಯೋ, ಮುಂಜಾನೆಯಲ್ಲಿ ಇರ್ತಕ್ಕಂಥದ್ದು. ಲೊಕೇಶನ್ನು ರುದ್ರೇಶ್ ಅಣ್ಣವರ ಸೈಟ್, ಅಸ್ಲಾಂ ಅವ್ರ ಬಳಿ ಇರ್ತಕ್ಕಂಥದ್ದು ಬ್ರೀಡು. ಸುಮಾರು ಒಂದು 10-15 ಕಾಮೆಂಟ್ ಏನೋ ಹಾಕಿದ್ರಿ, ಅಸ್ಲಾಂ ಅವ್ರ ಹತ್ರ ಬಂದಿಲ್ವಾ ಹಸುಗಳು ಅಂತ. ಖಂಡಿತ ಬಂದಿದ್ದಾವೆ, ವಾರ ಹಸುಗಳು ಕೊಡ್ತಿದ್ದಾರೆ. ನಾವು ಆ ಕಡೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಇವತ್ತು ಭೇಟಿ ಆಗಿದೆ. ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಪ್ಯೂರ್ ವೈಟ್ ಸ್ನೋ ಬ್ರೀಡು, ಅಸ್ಲಾಂ ಅವ್ರ ಬಳಿ. ಅಸ್ಲಾಂ, ಏನಿದೆಯಪ್ಪ ನಿಮ್ಮ ಹಸು ಮಾಹಿತಿ? ಸರ್ ಇದು 6 ಹಲ್ಲು ಜರ್ಮನ್. ಒನ್ ಟೈಮಿಗೆ 13-14 ಲೀಟ್ರ್ 15 ಲೀಟ್ರ್ ತನಕ ಕರೆಕ್ಟ್ ಕೆಪಾಸಿಟಿ ಇದೆ. ಓಕೆ, ಹೌದು ಸರ್. ಅವ್ರ ಕೆಪಾಸಿಟಿ ಅನ್ನೋ ಪದ ಬಳಸಿದ್ದಾರೆ, ಅರ್ಹತೆ ಉಳ್ಳ ಅಂತ ಹಸು ಅಂತ. ಹಾಗಾಗಿ ಅವರು ಹೆಂಗೆ ಹೆಸರು ಅದ್ರ ಮೇಲೆ ಡಿಪೆಂಡ್ ಸರ್. ದೊಡ್ಡ ಜಾತಿ ಹಸು, ಬಟ್ ತುಂಬ ದೊಡ್ಡ ಜಾತಿ ಹಸು ಇದೆ. ಹೆವಿ ಬ್ಯಾರಲ್ ಇದೆ, ಆರ್ಡರ್ ಕಂಪ್ಯಾಕ್ಟ್ ಹೀಗಿದೆ. ಅಂದಾಗೆ ಹಸುಗಳ ಒಂದು ಬೆಲೆ ಏನು ಆರಂಭ ಆಗ್ಬೋದಪ್ಪ? ಬೆಲೆ ಇವತ್ತು 65ರಿಂದ ಲಕ್ಷ ತನಕನೂ ಇದೆ ಸರ್. ಓಕೆ, 65,000ದಿಂದ ಆರಂಭ ಆಗಿದೆ. ಲಕ್ಷ ತನಕನೂ ಇದೆ. ಓಕೆ ಓಕೆ ಓಕೆ, ಇದು ಬೆಲೆ ಪ್ರೈಸು. ನೀವು ಕೂಡ ಇದು ಇವರು ಹೇಳಿರ್ತಕ್ಕಂಥ ಬೆಲೆಗೆ ನಮ್ಮಲ್ಲಿ ಸುಮಾರು ಮಾಹಿತಿ ಬರ್ತವೆ, ಬಟ್ ಹೋದಾಗ ವ್ಯಾಪಾರ ಆದಾಗ ತುಂಬಾ ಏರಿಳಿತ ಆಗ್ತಾ ಇರುತ್ತೆ. ಅವ್ರು ಹೇಳಿದಂತೆ ಬೆಲೆ ನಡೀತಿರೋದಿಲ್ಲ. ಇದನ್ನು ನಾವು ನೆನಪಿಟ್ಕೊಂಡು ವಿಡಿಯೋ ಆರಂಭಿಸ್ತಾ ಇದ್ದೀನಿ. ಅದು ಹಾಗೆ ಜೊತೆಗೆ ನೇರವಾಗಿ ಆದಷ್ಟು ಹೋಗ್ಬಿಟ್ಟು ನಿಮ್ಮ ಒಂದು ವೈಯಕ್ತಿಕ ರೆಸ್ಪಾನ್ಸಿಬಿಲಿಟಿಯಲ್ಲಿ ಖರೀದಿಸುವಂಥದ್ದು, ಜವಾಬ್ದಾರಿ ಖರೀದಿಸುವಂಥದ್ದು ಆಗಬೇಕು. ಫೋನಲ್ಲೇ ವ್ಯವಹಾರ ಬೇಡ, ನೇರ ಭೇಟಿ ಇರಲಿ. ನೇರವಾಗಿ ವ್ಯವಹಾರ ಇದ್ರೇ ಒಳ್ಳೆಯದು. ಎಲ್ಲ ಫೋನಲ್ಲೇ ವ್ಯವಹಾರ ಮುಗಿಸ್ಕೊಂಡು ಅದು ಅರ್ಥ ಇರೋದಿಲ್ಲ ಅಂಥೇಳಿ. ನೆಕ್ಸ್ಟ್ ಹಸು ಹಾಗೆ ನೋಡುವ. ಸರ್ ಇದು 2 ಹಲ್ಲು. 2 ಹಲ್ಲಿಂದ? ಹೌದು ಸರ್, 2 ಹಲ್ಲು. ಕ್ರಾಸ್ ಇದೆ HF. ಹೌದು ಸರ್. HF ಅಲ್ಲಿ ಮಿಕ್ಸ್ ಬ್ರೀಡ್, ಇದು ಕ್ರಾಸ್ ಬ್ರೀಡು. ಆರ್ಡರ್ ಕಂಪ್ಯಾಕ್ಟ್ ಈ ಥರ ಇರುವಂಥದ್ದು. ಒಂದು ಸೂಲ್ ಎಷ್ಟನೇ ಇದೆ? ಹಲ್ಲು ಎಷ್ಟು? ಫಸ್ಟ್ನೇ ಸೂಲ್ ಸರ್, 2 ಹಲ್ಲಿದೆ. 2 ಹಲ್ಲಿನ ಪಡ್ಡೆ. ಹೌದು ಸರ್. ಎಸ್, 2 ಹಲ್ಲು ಪಡ್ಡೆ, 2 ಹಲ್ಲಿನ ಮಣಕ. ಕ್ರಾಸಲ್ಲಿ ಯಾಕೆ ಬೆಟರು ಅಂತ ಹೇಳಿದರೆ ಇದೇ ಕಾರಣಕ್ಕೆ, ರೋಗ ನಿರೋಧಕ ಶಕ್ತಿ ಏನೋ ತುಂಬ ಗಟ್ಟಿಯಾಗಿ ಇರುತ್ತೆ. ಇಮ್ಯುನಿಟಿ ಪವರು, ಗಟ್ಟಿತನವನ್ನು ಹೊಂದ್ಕೊಂಡಿರುತ್ತೆ. ಹಾಲು ಫಸ್ಟ್ ಲ್ಯಾಕ್ಟೇಷನ್ ಆಗಿರೋ ಕಾರಣ ಗೆಸ್ ಮಾಡ್ಬೋದು, ಒಂದು 5, 6, 7 ಮೇಲೆ ಅಲ್ಲ? ಫಸ್ಟ್ ಲ್ಯಾಕ್ಟೇಷನ್ ಅಷ್ಟು ಗೆಸ್ ಮಾಡ್ಬೋದು. 6ರಿಂದ 7 ಲೀಟ್ರಿಗೆ ಮೋಸ ಇಲ್ಲ. ಬೆಲೆ 65ರಿಂದ ಆರಂಭ ಆಗಿದೆ ಹಸುಗಳದು. ನಿಯರ್ ಬೈ 1 ಲಕ್ಷ ತನಕ ಇದೆ. ನಿಮ್ಮ ಕೈಯಲ್ಲಿದೆ ವ್ಯಾಪಾರ, ನೀವು ಇನ್ನೂ ಏರಿಳಿತ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಚೆಂದ ಇದೆ, ಆರ್ಡರ್ ಕಂಪ್ಯಾಕ್ಟ್ ಎಲ್ಲ ಚೆನ್ನಾಗಿದೆ. 4 ಹಲ್ಲಿನ ಪಡ್ಡೆನಾ? ಒಳ್ಳೆ ಬೆರೆಸಿದೆ. 4 ಹಲ್ಲು ಮಣಕ, ಆರ್ಡರ್ ಕಂಪ್ಯಾಕ್ಟು, ಸೂಪರ್ ಬ್ರೀಡು. ಅಸ್ಲಾಮಲ್ಲಿ ಒಂದು ಯಾಕೆ ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ, ರೈತರಿಗೆ ಬಂದ ಸಂದರ್ಭದಲ್ಲಿ ಅವರು ಹಿಡಿತಾ ಇದ್ದಿಲ್ಲ, ಮಾತಾಡಿ ಬರ್ರಿ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದರೆ, ದೂರದಿಂದ ಬಂದಿದ್ದಾರೆ ಅಂದರೆ ಸ್ವಲ್ಪ ಏರಿಳಿತ ಮಾಡ್ತಾರೆ. ಸಕ್ಕತ್ತಾಗಿದೆ, ಆರ್ಡರ್ ಮಾತ್ರ ಸೂಪರ್ ಆಗಿದೆ. ತೊಟ್ಟು ಇಟ್ಟು ಇದು ಆದರೆ ಇಷ್ಟೊಂದು ಲೆಂತ್ ಐತಲ್ಲ ಇದು, ಈಗಲೇ ಇಷ್ಟು ಹಿಂಗಿದೆ. ಅದು ಇದು ಜರ್ಮನ್ ಕ್ರಾಸ್ ಆಗಿದ್ದಾರೆ ಸರ್, ಹಂಗಾಗಿ ಹೆವಿ ಬಂದಿತ್ತು. ಎರಡನೇದಂದ್ರಲ್ಲ? ಎರಡನೇದು. ಇದು ಒಂಥರ ಪಂಜಾಬ್ ತಳಿ ಇದ್ದಂಗಿದೆ, ತುಂಬ ಎತ್ತರ ಇದೆ, ಲೆಂತ್ ಇದೆ. ಬಂಧುಗಳೇ, ನೀವು ಗೆಸ್ ಮಾಡಿ ಕಾಮೆಂಟ್ ಹಾಕಿರಿ ಇಷ್ಟ ಆಗುತ್ತೆ ಇದ್ರ ಹಸುದು ಅಂತ. ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿರ್ತೀನಿ, ಅದು ಅವರು ನೋಡ್ತಿರ್ತಾರೆ. ಅವ್ರು ಏನಾದರೂ ನಿಮ್ಮ ಕಾಮೆಂಟಿಗೆ ರಿಪ್ಲೈ ಮಾಡಿ ಓಕೆ ಈ ಥರ ಇರಲಿ ಆಯಿತು ಅಂತಂದರೆ ನೀವು ಇದು ಮಾಡ್ಬೋದು. ಹಸುವಿನ ಬೆಲೆ ಈಗ ಬೇಸಿಗೆ ಕಾಲದಲ್ಲಿ ಹೆಚ್ಚು ಹಸುಗಳು ಸಿಗ್ತಾ ಇಲ್ಲ ಅಂತಾರೆ ಅವರು. ಆಯ್ಕೆ ಮಾಡೋದು ಭಾರಿ ಕಷ್ಟ ಇದೆ. ಹೌದು ಸರ್, ಇದು 6 ಹಲ್ಲು, 2ನೇ ಸೂಲು. 6 ಹಲ್ಲಿಂದ ಇದೆ? ಹೌದು ಸರ್. ಒನ್ ಟೈಮಿಗೆ 13 ಲೀಟ್ರ್ ಇದೆ ಅಂತ. ಇದು 13, ಇನ್ನೊಂದು 15 ದಿನ ಬೇಕು. ಗುಡ್. ಹಸುಗಳು ಹೇಗಿದ್ದಾವೆ ಕಾಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಡ್ಕೊಂಡಿರೋರು ಓಕೆ, ತುಂಬ ಜನ ಮಾಡ್ಕೊಳ್ತಾ ಇಲ್ಲ, ಮಾಡ್ಕೊಂಡ್ರೆ ಒಳ್ಳೆಯದು. ನೈಸ್ ಬೋಡಿ ಇದೆ. ಎರಡನೇದು ಅಂದ್ರಲ್ಲ? ಎರಡನೇದು. ಎರಡನೇ ಲ್ಯಾಕ್ಟೇಷನು 6 ಹಲ್ಲಿಂದು ತಳಿ ಅಂತ. ವೆರಿ ನೈಸ್. ಇದೊಂದ್ರದ್ದಾದ್ರೆ ಹೇಳ್ಬಿಟ್ರಿ ಬೆಲೆ ನೋಡೋಣ ಏನಾಗ್ಬೋದು ಸರ್. ಇದಕ್ಕೆ 85,000 85. ಓಕೆ.
ಅಷ್ಟೇ ಮುಗೀತು. 25 ಹಸು ಖರೀದಿದಾರರು ಬರುವ ಮುನ್ನ ಒಮ್ಮೆ ಫೋನ್ ಮಾಡ್ಕೊಂಡು ಬನ್ನಿ, ಅವರಿಗೆ ನೇರವಾಗಿ ಫೋನ್ ಮಾಡಿದರೆ ಸೂಕ್ತ. ಸ್ನೇಹಿತರೆ, ಇದು ಮೋಸ್ಟ್ಲಿ ಮಣ್ಕಾಯಿ ಇರಂಗೆ ಕಾಣುತ್ತೆ. ಹೌದು ಸರ್, 6 ಎರಡನೇ ಸೂದು. 6 ಹಲ್ಲಿಂದು. ಇದಕ್ಕೆ 75,000 ಹೇಳ್ತೀನಿ. 75. 65 ಬಂದರೆ ಕೊಡ್ತೀನಿ ನೋಡಿ ಸರ್. ಓಕೆ ಓಕೆ. ಒನ್ ಟೈಮಿಗೆ ಒಂದು 8 9 ಲೀಟರ್ ಹಾಲು ಬರುತ್ತೆ. ಬರ್ಬೋದಲ್ಲ? ಬ್ಯಾರಲ್ ಚೆನ್ನಾಗಿದೆ. ಹೌದು. ಒಂದು ವೇಳೆ ನಮಗೆ ಹತ್ತಿರ ವೀಡಿಯೋದಲ್ಲಿ ಒಂಥರ ಕಾಣುತ್ತೆ, ಬಟ್ ನೀವು ನೇರವಾಗಿ ಬಂದಾಗಲೇ ಒಂದು ಐಡಿಯಾ ಸಿಗುತ್ತೆ. ಅದರಲ್ಲಿ ಕಟ್ಟಡರ್ ಇಲ್ಲ ನೋಡ್ರಿ, ಹೀಗಿದೆ. ಸೊ ಅವ್ರು ಹಿಡ್ಕೊಂಡ ಇದೆ. ಹಾಲ್ ಬ್ಲಾಕ್ ಕಡೆ ಹೆಚ್ಚಿದೆ. ಸ್ನಾನ ಗೀನ ಮಾಡಿಸಿಲ್ಲ, ಬಂದದ್ದು ಹಂಗೆ ಹಿಡಿಸಿದ್ವಿ ಬೆಳಿಗ್ಗೆನೆ. ನೈಸ್. ನಾವೊಂದು 7-8 ತಗೋಬೋದ್ರಣ್ಣ ಹಾಲು? ಹೌದೌದು ಸರ್, ಆರಾಮಾಗಿ ಒಂದು 8 ಲೀಟ್ರಿಗೆ ಮೋಸ ಇಲ್ಲ. ಆಯ್ತು ಅಷ್ಟಲ್ಲ, ನೈಸ್ ಇದೆ, ವರ್ಕ್ ಚೆನ್ನಾಗಿದೆ, ಪರವಾಗಿಲ್ಲ, ಆಯ್ಕೆ ಅಡ್ಡಿ ಇಲ್ಲ. ಇದು ಚೆನ್ನಾಗಿ ಬರುತ್ತೆ. ಇದು ಲೆಂತ್ ಇದೆ, ತುಂಬಾ ಗಾತ್ರ ಇದೆ. 4 ಕಲ್ಲಿದೆ ಸರ್. 4 ಕಲ್ಲಿಂದ ತುಂಬಾ ಗಾತ್ರ ಇದೆ. ಗಾತ್ರ ಇದೆ. ಅಡರು ಚೆನ್ನಾಗಿದೆ. ನೀವು ಬಂದಾಗ ಅನಿಸುತ್ತೆ, ಬನ್ನಿ ನೋಡಿ. ಬೋಡಿ ಇದೆ. ಹೌದು. 4 ಕಲ್ಲು ಪಡ್ಡೆ ಅನ್ಸಲ್ಲ, ಹೈಟು ಪಣ್ಣ ನೋಡಿದರೆ. ಗುಂಡಿ ಹಸು ಇಳಿದ್ರೆ ಎಷ್ಟು ದಿನ ಇಳಿಬೇಕು ಅಸಲು? ಸರ್ ಇನ್ನೊಂದು ವಾರ ಪಿಸಿಕ್ಕೆ ವಾರ ಬೇಕು, ಟೈಮ್ ತೊಗೊಳುತ್ತೆ. ಹೌದು ಸರ್, ಒಂದು ವಾರ ಬೇಡ ಪಿಸಿಕ್ಕೆ. 7 ಅಡಿ ಇದೆ ನೋಡಪ್ಪ ಉದ್ದ. 4.5 ಅಡಿ ಹೈಟ್ ಬರ್ಬೋದು. ತಲೆ ಹಿಡ್ಕೊಂಡು ನಿಂತು 5 ಅಡಿ ಕ್ರಾಸ್ ಮಾಡೋದು. ಹೌದು ಸರ್, ಬರ್ರಿ. ಚೆಂದ ಇದೆ, ಚೆನ್ನಾಗಿಲ್ಲ. ಆಯ್ಕೆ ಬಂದಾಗ ಒಂದು ನೋಡಿ ರೇಟು. ಆಮೇಲೆ ನೀವು ಕೂಡ ಬೆಲೆ ಕಟ್ಟಿ, ಅವ್ರಕ್ಕಿಂತ ನೀವು ಬೆಲೆ ಕಟ್ಟಿಬಿಟ್ಟು ಹಣ ಇಷ್ಟಿದೆ ಹಿಂಗೆ ಬರುತ್ತಾ ಅಂತ ಫೋನ್ ನಂಬರ್ ಕೊಟ್ಟಿರ್ತೀನಿ, ಮಾತಾಡ್ಕೊಳ್ಳಿ. ಸಮೀಪ ಇದ್ದರೆ ಬಂದುಬಿಡಿ. ಸುಮಾರು ಕಾಲ್ಸ್ ಅವ್ರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಬ್ಯುಸಿ ಬಂದಾಗ ಏನು ಬೇಜಾರಾಗಬೇಡಿ, ಮತ್ತೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಒಣ ಮೇವು ಹಾಕ್ತಿದ್ದಾರೆ ಮಂಜಣ್ಣವರು. ಹಾಕಿ ಜವಾರಿನೂ ಇತ್ತಲ್ಲಪ್ಪ ಯಾವುದೋ ಒಂದು ಕೊಡೋದೇನು ಮನೆದ? ಹೌದು ಸರ್, ಒಂದು 3 ಲೀಟ್ರ್ ಇದೆ. ಒಂದು 15,000 ಬಂದರೆ ಕೊಡ್ತೀನಿ ನೋಡಿ ಸರ್. ಜವಾರಿ ಇದಾ? ಒಂದು 3 ಲೀಟ್ರ್ ಇದೆ ಅಂತೆ. ಒಂದು 15,000 ಬಂದರೆ ಸಿಗುತ್ತೆ ಅಂತೆ. ಹಾಂ ಕಡೆಯಲ್ಲ. ಒಂದು 15 ಆಸುಪಾಸು ಸಿಗುತ್ತೆ ನೋಡಿರಿ, ಏನಾದರೂ ಕೇಳಿಕೊಳ್ಳಿ. ಇದು ಕೋಡಿ ಇರ್ತಕ್ಕಂಥದ್ದು ಬ್ರೀಡು. ಹಾಲ್ ಬ್ಲಾಕ್ ಕಡೆ ಜಾಸ್ತಿ ಇದೆ, HF ಅಲ್ಲಿ ಕ್ರಾಸ್ ಇದೆ. ಎಷ್ಟು ಸೂಲು ಹಲ್ಲಿಂದಪ್ಪ ಸರ್? ಇದು 3ನೇ ಸೂಲಿಂದು. ಮೋಸ್ಟ್ಲಿ ಕಡೆ ಅಲ್ಲ? ಹೌದು, ಕಡೆ ಅಲ್ಲ ಸರ್. 68,000 ಹೇಳ್ತೀನಿ. ಒಂದು 65 ಬಂದರೆ ಕೊಡ್ತೀನಿ. 68, ಒಂದು 65 ಅಂದರೆ ಸಿಗೋ ಚಾನ್ಸಸ್ ಇದೆ. ಅದು ಗಟ್ಟಿ ದನ ಸರ್ ಇದು. ಯಾಕೆ ಬೇಕಲ್ಲ, ಹೊರಗೆ ತಿರುಗಾಡಿತ್ತು. ನೋಡಿದ್ರೆ ಗೊತ್ತಾಗುತ್ತೆ, ಹೊರಗಡೆ ತಿರುಗಾಡಿದೆ. ಈ ಕೊಟ್ಟಿಗೆಯಲ್ಲಿ ಕಾಲ ಕಳೆದಿರೋ ಹಸುಗಳೆಲ್ಲ ಆದಷ್ಟು ಇದ್ರದ್ದು ಮಟ್ಟಿಗೆ ನಾನು ಹೇಳೋದು ಹೊರಗೆ ಕಳೆದಿದೆ. ಯಾಕಂದರೆ ಕಾಲು ಗಿರು ನೋಡಿದ್ರೆ ಗೊತ್ತಾಗುತ್ತೆ. ಈ ಹಸುಗಳ ಮಾಹಿತಿ ತ್ಯಾವಣಗಿಯಿಂದ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಲೊಕೇಶನ್ ಅಸ್ಲಾಂ ಅವ್ರ ಬಳಿ ರುದ್ರೇಶಣ್ಣವ್ರ ಸೈಟಪ್ಪ. ಆಸಕ್ತಿದಾರರು, ಹಸು ಖರೀದಿದಾರರು ಏನೇ ಇದ್ದರೂ ಫೋನ್ ಮಾಡಿಕೊಂಡು ಅಡ್ರೆಸ್ ತಿಳ್ಕೊಂಡು ನೇರವಾಗಿ ಬರ್ಬೋದು. ಹೋಯ್ ಅಡರ್ ಹಿಡಿಯೋಕ್ಕೆ ಒಂದಿಷ್ಟು ನರ ನೋಡಿದೆ. ಹಿಡಿಯೋಣ ಅಂದರೆ ಆಟ ಆಡತ್ತೆ. ಆಯ್ತು ನಿಲ್ಲಿಸ್ಕೊಳಪ್ಪ. ನರಗಳು ಈ ಥರ ಇದೆ ಅಡರ ಮೇಲೆ. ಆಯ್ತು, ಸೂಪರ್ ಕ್ಲಾಸ್. ಇನ್ನೆಷ್ಟಿದೆ ಬಸ್? ಇದಾವ? ಇನ್ನೊಂದಿದೆ ಸರ್. ಕಡಿಮೆ ಆದರೆ ಬ್ಯಾಸೆ ಏನಾದರೂ ಹೊಡಿಬೋದು. ಹಂಗೈತಾ? ಹೌದು ಸರ್. ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಸೈ ಅಂತ. ಒಂದು ವೇಳೆ ಇದು ಕಂಟ್ರಿನೇ, ದೇಶೀಯ ಹಸು ಕ್ರಾಸ್ ಆಗಿರ್ತಕ್ಕಂಥದ್ದು. ಇನ್ನೂ ಇಳಿಯೋಕ್ಕೆ ಒಂದು ತಿಂಗಳು ಬೇಕೇನೋ ಮರೆ? ಒಂದು ತಿಂಗಳು ಬೇಕಿದೆ ಇಳಿಯೋದಕ್ಕೆ. ಮಿನಿಮಮ್ 1 ಮಂತ್ ಬೇಕು. ಅಂದರೆ ಗಟ್ಟಿ ಇದೆ, ಹೊರಗಡೆ ಹೋಗಿ ತಿರುಗಾಡಿರ್ತಕ್ಕಂಥ ಬ್ರೀಡ್ ಇದೆ. ಮನೆಗೆ ಕಟ್ಕೊಂಡು ನಿಮ್ಮ 4 ಹಸುಗಳ ಜೊತೆ ಒಯ್ತೀನಿ ಅಂದರೆ ಒಯ್ಬೋದು. ಬರೀ 50,000 ಸರ್. 50,000. ಓಕೆ, ಇದೊಂದು ಆಗಲಿ 65ರಿಂದ ಅಂದಿದ್ರು, ಬಟ್ 50,000 ಕೂಡ
ಎರಡನೇದ ಮೂರನೇದ ಸರ್